JPS ಟ್ರಸ್ಟ್ನಿಂದ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿದ TB ಜಯಚಂದ್ರ. ಆಧುನಿಕತೆ ಮತ್ತು ಜಾಗತೀಕರಣದ ಭರಾಟೆಯಲ್ಲಿ ಇಂದು ಮನುಷ್ಯ ಸಂಬಂಧಗಳ ಅರ್ಥವನ್ನೇ ಕಳೆದುಕೊಳ್ಳುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ದಿವಂಗತ ಆಲ್ ಬಕಾಶ್ಗೆ ಪ್ಯಾರು ಸಾಬ್ ಅವರ 2ನೇ ವರ್ಷದ ಸ್ಮರಣೆ ಅಂಗವಾಗಿ ಶಿರಾನಗರದ ಜಾಮಿಯಾ ಶಾದಿ ಮಹಲ್ನಲ್ಲಿ ZPS ಗ್ರೂಪ್ ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮವನ್ನು ದೆಹಲಿ ವಿಶೇಷ ಪ್ರತಿನಿಧಿ ಮತ್ತು ಶಾಸಕ TB ಜಯಚಂದ್ರ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಜನ್ಮ ಕೊಟ್ಟ ಬದುಕನ್ನ ರೂಪಿಸಿದ ತಂದೆಯ ಹೆಸರಿನಲ್ಲಿ ಟ್ರಸ್ಟ್ ಅನ್ನ ಸ್ಥಾಪನೆ ಮಾಡಿ ಸಮಾಜ ಸೇವೆಗೆ ಸಮರ್ಪಣೆ ಮಾಡಿಕೊಂಡಿರುವುದು ಶ್ಲಾಘನೀಯ ಎಂದಿದ್ದಾರೆ. ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಗಳಾಗಿದ್ದೇವೆ. ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲ, ಅಥವಾ ಯಾವುದೋ ಒಂದು ಸಂಘ ಸಂಸ್ಥೆಯ ಕಾರ್ಯಕ್ರಮ ಅಲ್ಲ. ಇದು ಒಂದು ಮನೆಯಲ್ಲಿ ಕಾರ್ಯಕ್ರಮ. ಒಂದು ಮನೆ ಕಾರ್ಯಕ್ರಮ ಅಂದ್ರೆ ಅಲ್ಲಾ ಬಕ್ಷ್ ಪ್ಯಾರು. ನಾನು ಕೃಷಿ ಮಂತ್ರಿಯಾಗಿದ್ದೆ 25-26 ವರ್ಷದ ಕೆಳಗೆ. ಆಗ್ರಿಂದಲೂ ಕೂಡ ನನ್ನ ಜೊತೆಯಲ್ಲಿ ಹೆಜ್ಜೆ ಆಗ್ತಾ ಇದ್ದ. ನಾನು ಬೇರೆ ಕ್ಷೇತ್ರ ಆದ್ರೂ ಕೂಡ ಇಲ್ಲಿ ಸಿರಾ ಕ್ಷೇತ್ರ ಆದರೂ ಕೂಡ ನನ್ನ ಜೊತೆಯಲ್ಲಿ ಯಾವತ್ತೂ ಕೂಡ ಸಿರಾದ ಬಗ್ಗೆ ಒಂದು ಅಭಿಮಾನ ಮೂಡಿಸ್ತಕ್ಕಂಥ ರೀತಿಯಲ್ಲಿ ನನ್ನ ಹತ್ರ ಮಾತಾಡ್ತಾ ಇದ್ದರು ಯಾರು. ಅದು ನಮ್ಮ ಹಣೆ ಬರನ್ನು ಏನ್ ಕತೆ ಗೊತ್ತಿಲ್ಲ. 2004ಕ್ಕೆ ಕಳ್ಳಂಬಳ ಕ್ಷೇತ್ರ ಬಿಟ್ಟು ನಾನು ಸಿರಾ ಕ್ಷೇತ್ರಕ್ಕೆ ಬಂದ ಮೇಲೆ ಬರೋದಕ್ಕೆ ತುಂಬಾ ಒತ್ತಾಯ ಮಾಡಿದಂತ ಅನೇಕ ಮುಖಂಡರುಗಳಿದ್ರು. ಅದರಲ್ಲಿ ಪ್ಯಾರು ಕೂಡ ಒಬ್ಬ. ಸಿರಾ ಕ್ಷೇತ್ರಕ್ಕೆ ಬರಬೇಕು, ಇಲ್ಲೇ ನಿಲ್ಲಬೇಕು ಅಂತೇಳಿ ಒತ್ತಾಯ ಮಾಡಿ ನನ್ನ ಕರ್ಕೊಂಬಂದು ನಿಲ್ಲಿಸಿದ ಪ್ರಯುಕ್ತ ಬಹುಶಃ ಕಳೆದ 20 ವರ್ಷದಿಂದ ಹೆಚ್ಚು ಕಡಿಮೆ 20 ವರ್ಷದಿಂದ ಈ ಕ್ಷೇತ್ರದಲ್ಲಿದ್ದೇನೆ. ನನ್ನ ಜೊತೆಯಲ್ಲಿ ಇರಬೇಕಾದಾಗ ಅಲ್ಲಾ ಬಕ್ಷ್ ಪ್ಯಾರು ಅವರು ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದ, ಮುನ್ಸಿಪಲ್ ಅಧ್ಯಕ್ಷ ಆಗಿದ್ದು. ಅದಾದ್ಮೇಲೆ ಅನೇಕ ಜವಾಬ್ದಾರಿಕೆಗಳನ್ನ ಅಲ್ಲಾ ಬಕ್ಷ್ ಪ್ಯಾರು ಮುನ್ಸಿಪಲ್ ಅಧ್ಯಕ್ಷ ಮತ್ತು ಸಿರಾ ನಗರಾಭಿವೃದ್ಧಿ ಪ್ರಾಧಿಕಾರದ ಮೊದಲನೇ ಅಧ್ಯಕ್ಷರಾಗಿ ಕೆಲಸ ಮಾಡಿ ಮತ್ತು ಕೊನೆವರೆಗೂ ಕೂಡ ನನ್ನ ಜೊತೆಯಲ್ಲಿದ್ದು ನನ್ನ ಸಹಪಾಠಿಯಾಗಿ ಚುನಾವಣೆಯಲ್ಲಿ ಗೆಲ್ಲವರೆಗೂ ಕೂಡ ನಾನು ಈ ಕ್ಷೇತ್ರಕ್ಕೆ ಬಂದ ಮೇಲೆ 3 ಬಾರಿ ಗೆಲ್ಸೋದಕ್ಕೆ ಹೆಚ್ಚಿನ ಸಹಕಾರ ಮಾಡಿದ್ರು. 1 ಬಾರಿ ಸೋತೆ. ಆದರೆ ಪ್ಯಾರು ಜೊತೆಯಲ್ಲಿ ಇಡೀ ಸಮೂಹ ಇವತ್ತು ನನ್ನ ಜೊತೆ ನಿಂತು ಗೆಲ್ಸೋದಕ್ಕೆ ಕಾರಣೀಭೂತರಾಗಿದ್ದೀರಿ. ಇವತ್ತು ಪ್ಯಾರು ನಮ್ಮ ಮಧ್ಯದಲ್ಲಿಲ್ಲ. ಯಾವ ವ್ಯಕ್ತಿನೂ ಕೂಡ ಹುಟ್ಟಿದ ಮೇಲೆ ಸಾಯಲೇಬೇಕು. ಆದ್ರೆ ನಾವ್ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಇಷ್ಟು ಬೇಗ ನಮ್ಮನ್ನು ಬಿಟ್ಟು ಅಗಲುತ್ತಾರೆ
ಪ್ಯಾರು ಸಾಬ್ರು ಅಂತಕ್ಕಂಥದ್ದು ಗೊತ್ತಿರಲಿಲ್ಲ. ಅದೇನೇ ಆದರೂ ಕೂಡ ಪ್ಯಾರು ಸಾಬ್ರು ನಮ್ಮನ್ನು ಅಗಲಿ ಹೋದ್ರು ಕೂಡ ಅವರೊಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಏನು ಕೊಡುಗೆ ಅಂದ್ರೆ ಮುತ್ತಿನಂತ 3 ಮಕ್ಕಳು. ಮುತ್ತಿನಂತ 3 ಮಕ್ಕಳು ಅಂದ್ರೆ ನಾನು ಆ 3 ಜನರನ್ನು ಕೂಡ ನೋಡ್ತೀನಿ. 3 ಜನ ಎಷ್ಟು ಅನ್ಯೋನ್ಯವಾಗಿರ್ತಾರೆ ಅಂತ ಹೇಳಿದ್ರೆ ಅದನ್ನು ನಂಬೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ಒಟ್ಟಾಗಿ ಜೊತೆಲಿದ್ದು ಜೊತೆಯಲ್ಲಿ ಬದುಕ್ತಾ ಇರ್ತಕ್ಕಂಥದ್ದು, ಜೊತೆಯಲ್ಲಿ ವ್ಯಾಪಾರ ಮಾಡ್ತಾರೆ. ಏನೇ ಮಾಡ್ಬೇಕಾದ್ರೂ ಕೂಡ ತಂದೆ ಹೆಸರಿನಲ್ಲಿ ಅನೇಕ ಪುಣ್ಯ ಕೆಲಸಗಳನ್ನ ಮಾಡ್ತಾರೆ. ಇನ್ನು ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ನೀಡಲಾಗ್ತಾ ಇದೆ. ಇದು ಶೈಕ್ಷಣಿಕ ಸಾಧನೆಗಳನ್ನ ಗುರುತಿಸಿ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸುವ ಒಂದು ಕಾರ್ಯಕ್ರಮವಾಗಿದೆ. ಪ್ರತಿಭಾ ಪುರಸ್ಕಾರವು ಬಹುಮಾನ, ಪ್ರಮಾಣ ಪತ್ರ ಅಥವಾ ಇತರೆ ರೂಪದಲ್ಲಿರಬಹುದು ಎಂದಿದ್ದಾರೆ. ಯಾವಾಗ ಒತ್ತು ಕೊಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಇವತ್ತು ನಡೀತಾ ಇದೆಯಲ್ಲ ಪುಣ್ಯ ಕೆಲಸ, ಈ ತರ ಕಾರ್ಯಕ್ರಮಗಳು ಯಥೇಚ್ಛವಾಗಿ ನಡಿಬೇಕು. ಅಲ್ಲಬಕ್ಷ ಪ್ಯಾರನ್ನ ಹೆಸರಿನಲ್ಲಿ ಅವ್ರ ಮಕ್ಕಳು ಒಂದು ಸ್ಕಾಲರ್ಶಿಪ್ ಸುಮಾರು 200 ಜನಕ್ಕೆ SSLC ಮತ್ತು PUC ನಲ್ಲಿ ಹೆಚ್ಚು ಮಾರ್ಕ್ಸ್ ತಗೊಂಡಿರ್ತಕ್ಕಂಥವ್ರಿಗೆ ಇವತ್ತು ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಒಂದು ಪ್ರೋತ್ಸಾಹ ಮಾಡ್ತಕ್ಕಂಥ ಕೆಲಸವನ್ನ ಇಡೀ ಸಮಾಜದಲ್ಲಿ ಮಾಡಬೇಕು, ಒಕ್ಕಟ್ಟರು ಮಾಡಬೇಕು. ಅದು ಕೇವಲ ಜೀಶಾನ್ಗೆ, ಬುರಾನಿಗೆ ಅಥವಾ ಸಲ್ಮಾಗೆ ಮಾತ್ರ ಸೀಮಿತರಾಗಬಾರ್ದು. ಎಲ್ಲ ಮುಖಂಡರುಗಳು ಕೂಡ ಇವರಿಗೆ ಈ ರೀತಿಯಾದಂಥ ಪ್ರೋತ್ಸಾಹ ಮಾಡ್ತಕ್ಕಂಥ, ಅಲ್ಪಸಂಖ್ಯಾತರು ಶೈಕ್ಷಣಿಕವಾಗಿ ಮುಂದೆ ಬರೋದಕ್ಕೆ, ವಿದ್ಯಾವಂತರಾಗಿ ಮುಂದೆ ಬರೋದಕ್ಕೆ, ಉದ್ಯೋಗಗಳನ್ನ ಅಲಂಕರಿಸೋದಕ್ಕೆ ಸಹಾಯ ಮಾಡ್ತಕ್ಕಂಥ ರೀತಿಯಲ್ಲಿ ಅವ್ರು ಮುಂದೆ ಬರಬೇಕು. ಇದೇ ಸಂದರ್ಭದಲ್ಲಿ SSLC ಮತ್ತು PUCಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಆರ್ಥಿಕ ನೆರವನ್ನ ನೀಡಲಾಯಿತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಯುವ ನಾಯಕ ಸಂಜಯ್ ಜಯಚಂದ್ರ, ನಗರಸಭೆ ಶೀಜಾನ್ ಮೊಹಮ್ಮದ್, ಬರಾನ್ ಮೊಹಮ್ಮದ್, ZBS ಪಿಲ್ಲರ್ಸ್ ಸುಲ್ತಾನ್ ಮೊಹಮ್ಮದ್, ಮಾಜಿ ಸದಸ್ಯ ಹಬೀನ್ ಖಾನ್, ನಗರಸಭೆ ಆಯುಕ್ತ ರುದ್ರೇಶ್ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.